ಸ್ಪೋರ್ಟ್ಸ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಭಾರತದಲ್ಲಿ ಸಾಕಷ್ಟು ಕ್ರೀಡೆಗಳಿಗೆ ಪ್ರೋತ್ಸಾಹನೇ ಇರೋದಿಲ್ಲ. ಈ ಸಾಲಿಗೆ ಸ್ವಿಮ್ಮಿಂಗ್ ಕೂಡ ಸೇರುತ್ತೆ. ಈ ಸ್ವಿಮ್ಮಿಂಗ್ನಲ್ಲಿ ರಾಜ್ಯದ ಕಿರಿಯ ಈಜುಪಟುವೊಬ್ಬ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಇಲ್ಲಿ ಮೀನಿಗೆ ಸವಾಲ್ ಹಾಕುವಂತೆ ಈಜ್ತಿರೋ ಈ ಪುಟ್ಟ ಬಾಲಕನ ಹೆಸರು ಪ್ರಸಿದ್ಧ ಕೃಷ್ಣ. ಹೆಸರಿಗೆ ತಕ್ಕಂತೆ ಕೃಷ್ಣ ಸ್ವಿಮ್ಮಿಂಗ್ನಲ್ಲಿ ಈಗಾಗಲೇ ಸಾಕಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಾನೆ. ರಾಷ್ಟ್ರೀಯ ಸಬ್ ಜೂನಿಯರ್ ಕಾಂಪಿಟೇಷನ್ನಲ್ಲಿ 3 ಚಿನ್ನದ ಪದಕವನ್ನ ಗೆದ್ದಿದ್ದಾನೆ. ಅಲ್ಲದೆ ಇತ್ತೀಚೆಗಷ್ಟೇ ಕೇರಳದ ತಿರುವನಂತಪುರದಲ್ಲಿ ನಡೆದ 28ನೇ ದಕ್ಷಿಣ ವಲಯ ಈಜು ಸ್ಪರ್ಧೆಯಲ್ಲಿ 13 ವರ್ಷದ ಒಳಗಿನ ವಿಭಾಗದಲ್ಲಿ 6 ಚಿನ್ನವನ್ನ ಬಾಚಿಕೊಂಡಿದ್ದಾನೆ. ಫ್ರೀ ಸ್ಟೈಲ್, ಬಟರ್ಫ್ಲೈ, ರಿಲೇ ಹೀಗೆ ಎಲ್ಲದರಲ್ಲೂ ಪ್ರಸಿದ್ಧ ಕೃಷ್ಣ ಅತ್ಯುತ್ತಮ ಈಜುಪಟು ಅನಿಸ್ಕೊಂಡಿದ್ದಾನೆ. ಈ ಬಗ್ಗೆ ಕೋಚ್ ಜಯರಾಜ್ ಅವರಿಗೆ ಹೆಮ್ಮೆ ಇದೆ. Prasidh Krishna is practicing under me and he is very talented and his improvement in last 2 years is unbelievable. And national he have won 3 national gold medal. Then after that his performance was very super. And he have a great future in swimming. And the difference between the other swimmer and he is working hard. ತನ್ನ ವಿದ್ಯಾರ್ಥಿ ಬಗ್ಗೆ ಪ್ರತಿಯೊಬ್ಬ ಕೋಚ್ ಹೆಮ್ಮೆ ಪಡುವುದು ಸಹಜ. ಆದರೆ ಜಯರಾಜ್ ಹೆಮ್ಮೆ ಪಡಲಿಕ್ಕೆ ಕೃಷ್ಣ ಈ ಪುಟ್ಟ ವಯಸ್ಸಿನಲ್ಲೇ ಇಷ್ಟು ಪದಕ ಪಡೆದಿರೋದೇ ಸಾಕ್ಷಿ. ತನ್ನ ಸಾಧನೆ ಬಗ್ಗೆ ಅರಿವಿರದ ಕೃಷ್ಣ ಕೋಚ್ ಮಾರ್ಗದರ್ಶನದಲ್ಲಿ ಮುನ್ನಡೆಯೋದಷ್ಟೇ ತನಗಿರುವ ಗುರಿ ಅಂದ್ಕೊಂಡಿದ್ದಾನೆ. ಮುಂದೇನಾಗ್ತೀಯಾ ಅನ್ನೋ ಪ್ರಶ್ನೆಗೂ ಅವನಲ್ಲಿ ಸರಿಯಾದ ಉತ್ತರವಿಲ್ಲ. ತೊದಲು ನುಡಿಯಲ್ಲೇ ಮುಂಬರುವ ನ್ಯಾಷನಲ್ಸ್ ಅಲ್ಲಿ ಮೆಡಲ್ ಮಾಡುವ ಕನಸು ಕಟ್ಕೊಂಡಿದ್ದಾನೆ. ನಾನು ಸಬ್ ಜೂನಿಯರ್ನಲ್ಲಿ ಮೆಡಲ್ ಮಾಡಿದ್ದೀನಿ ಹಾಗೂ ಇವಾಗ ಈ ಜೂನಿನಲ್ಲಿ ಬರುತ್ತಿರುವ ಜೂನಿಯರ್ಗೆ ಹೋಗುತ್ತೇನೆ. ಆ ನ್ಯಾಷನಲ್ನಲ್ಲಿ ನನಗೆ ಒಂದು ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಟ್ರೋಫಿ ಬೇಕು. ಮಗನ ಸಾಧನೆ ಬಗ್ಗೆ ಪೋಷಕರಲ್ಲಿ ಅಗಾಧವಾದ ಹೆಮ್ಮೆ ಇದೆ. ಇದು ಹೀಗೆ ಮುಂದುವರೆದು ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಕೀರ್ತಿ ತಂದರಷ್ಟೇ ಸಾರ್ಥಕ ಅಂತಾರೆ ತಂದೆ ಪ್ರಮೋದ್. ನಮ್ಮ ಮಗ ದೇಶಕ್ಕೆ ಹೆಸರು ತರಬೇಕು, ಮುಖ್ಯವಾಗಿ ಕರ್ನಾಟಕಕ್ಕೆ. ಅವನು ಹುಟ್ಟಿರೋ ಮಣ್ಣು ಇಲ್ಲೇ ಅವನ್ನ ಗುರುತಿಸಿರೋದೇ ಜನ ಇಲ್ಲಿ ಕರ್ನಾಟಕದ ಹುಡುಗ ಅಂತ. ಅವನು ಇಲ್ಲಿಂದನೇ ಅವನ ಬದುಕನ್ನ ರೂಪಿಸ್ಕೋಬೇಕು, ಪ್ಲಸ್ ದೇಶಕ್ಕೆ ಹೆಸರು ತರಗಂತ ಈಜುಪಟು ಆಗಬೇಕು. ಫಸ್ಟ್ ಟೈಮ್ ಅವನು ವಿಜಯನಗರ ಸ್ಕೂಲಲ್ಲಿ ಇದ್ದಾಗ ಜಸ್ಟ್ ಅವನು ಇನ್ನೂ ಕಾಂಪಿಟೇಷನ್ ಬ್ಯಾಚಲ್ಲಿ ಇದ್ದ. ಅವಾಗ ಏನಾಯ್ತು ಅಂದರೆ ಅವ್ರು ಕೋಚ್ ಹೇಳಿದ್ರು, ಅವನು ಅಲ್ಲಿ ಒಂದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಬಂತು. ಅವಾಗ ಹೇಳಿದ್ರು ಪಾರ್ಟಿಸಿಪೇಟ್ ಮಾಡಿ ನೋಡೋಣ ಅಂತ. ಪಾರ್ಟಿಸಿಪೇಟ್ ಮಾಡಿದ ತಕ್ಷಣವೇ ಅಲ್ಲೇ ಜಸ್ಟ್ ಇನ್ನೂ ಅವನು ಅವಾಗ ಎಂಟ್ರಿ ಆಗಿದ್ದು. ಅವಾಗೆ ಅವನು ಅಲ್ಲಿ 4th ಪ್ಲೇಸ್ ಮಾಡಿದ ಸ್ಟೇಟ್ ಲೆವೆಲಲ್ಲಿ. ಆವಾಗ ಕೋಚ್ಗಳೆಲ್ಲ ಹೇಳಿದ್ರು ಇವನು ತುಂಬ ಒಳ್ಳೆ ಫ್ಯೂಚರ್ ಇದೆ, ಡೆಫಿನೆಟಾಗಿ ನೀವು ಚೆನ್ನಾಗಿ ಟ್ರೈನ್ ಮಾಡಿ ಅವನು ಹಾಗೆ ಆಗ್ತಾನೆ ಅಂತ. ಒಂದ್ ಕಡೆ ಮಗನ ಸಾಧನೆ ಬಗ್ಗೆ ಪೋಷಕರಲ್ಲಿ ಹೆಮ್ಮೆ ಇದ್ರು ಅವನ ಅಭ್ಯಾಸವನ್ನ ನೋಡ್ತಿದ್ರೆ ಹೆತ್ತ ಕರುಳು ಚುರುಕನ್ನತ್ತೆ ಅಂತಾರೆ. ಚಿಕ್ಕ ವಯಸ್ಸಲ್ಲೇ ಈಜಿನ ಬಗ್ಗೆ ಸಾಕಷ್ಟು ಒಲವನ್ನ ಬೆಳೆಸ್ಕೊಂಡಿರೋ ಪ್ರಸಿದ್ಧ ಕೃಷ್ಣ ಓದಿನಲ್ಲೂ ಮುಂದಿದ್ದಾನೆ. ಬಾಲ್ಯದಲ್ಲೇ ಸಾಧನೆಯ ಹಾದಿ ಹಿಡಿದಿರುವ ಈತ ಮುಂದೊಂದು ದಿನ ದೇಶದ ಹೆಮ್ಮೆಯ ಮಗ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಕ್ಯಾಮರಾಮ್ಯಾನ್ ರೇಣುಕಾ ಪ್ರಸಾದ್ ಜೊತೆ ಮಂಜೇಶ್ ವಿಶ್ವನಾಥ್, ಸುವರ್ಣ ನ್ಯೂಸ್, ಬೆಂಗಳೂರು.